ವಿದ್ಯಾರ್ಥಿಗಳೇ, ಈಗ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಾದಂತಹ ದಹನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ ಹಾಗೂ ಆದೇಶನ ಕ್ರಿಯೆ ಎಂದರೇನು, ಅವುಗಳಿಗೆ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ನಾವು ಬಳಸುವಂತಹ ಇಂಧನಗಳಲ್ಲಿ ಹೆಚ್ಚಿನವು ಕಾರ್ಬನ್ ಅಥವಾ ಕಾರ್ಬನ್ ಸಂಯುಕ್ತಗಳಿಂದ ಪಡೆದವುಗಳಾಗಿರುವುದರಿಂದ ಮೊದಲಿಗೆ ನಾವು ದಹನ ಕ್ರಿಯೆಯ ಬಗ್ಗೆ ಅಧ್ಯಯನ ಮಾಡೋಣ. ದಹನ ಕ್ರಿಯೆ ಎಂದರೇನು? ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವುದಕ್ಕೆ ದಹನ ಕ್ರಿಯೆ ಎನ್ನುವರು. ವಿದ್ಯಾರ್ಥಿಗಳೇ, ವಸ್ತುಗಳ ಉರಿಯುವಿಕೆಯನ್ನು ಸಹ ನಾವು ದಹನ ಕ್ರಿಯೆ ಎಂದು ಕರೆಯಬಹುದು. ದಹನ ಕ್ರಿಯೆಯಲ್ಲಿ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕು ಬಿಡುಗಡೆಯಾಗುತ್ತದೆ. ನಿಮ್ಮ ಮನೆಗಳಲ್ಲಿ ಉಪಯೋಗಿಸುವಂತಹ ಇಂಧನಗಳ ದಹನ ಕ್ರಿಯೆ, ಉದಾಹರಣೆ ಮೇಣದ ಬತ್ತಿ ಉರಿಯುವುದು, ಇವು ದಹನ ಕ್ರಿಯೆಗೆ ಉದಾಹರಣೆ ಆಗಿವೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಈ ಸಮೀಕರಣಗಳನ್ನು ಗಮನಿಸಿ. ಸಿ ಎಂದರೆ ಕಾರ್ಬನ್, ಆಕ್ಸಿಜನ್ ಜೊತೆಗೆ ಉರಿದಾಗ ಅಂದರೆ ದಹನ ಕ್ರಿಯೆಗೆ ಮುಖ್ಯವಾಗಿ ಬೇಕಾಗಿರುವಂತಹ ಅನಿಲ ಯಾವುದು? ಆಕ್ಸಿಜನ್. ಆಕ್ಸಿಜನ್ನೊಂದಿಗೆ ಉರಿದಾಗ ಬಿಡುಗಡೆಯಾಗುವಂತಹ ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್. ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಉತ್ಪನ್ನ ಶಾಖ ಮತ್ತು ಬೆಳಕು. ಹಾಗೆಯೇ CH4 ಎಂದರೆ ನಿಮಗೆ ಆಗಲೇ ತಿಳಿದಿದೆ ಅಲ್ಲವೇ? ಮೀಥೇನ್. ಮೀಥೇನ್ ಎಂಬುದು ಒಂದು ನೈಸರ್ಗಿಕ ಅನಿಲದ ಪ್ರಮುಖ ಘಟಕವಾಗಿದೆ. ಮೀಥೇನ್ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಉರಿದಾಗ ಬಿಡುಗಡೆಯಾಗುವಂತಹ ಉತ್ಪನ್ನಗಳು, ಅಲ್ಲಿ ಬಿಡುಗಡೆಯಾಗುವಂಥ ಅನಿಲ ಗೊತ್ತಿದೆ ಮಕ್ಕಳೇ ನಿಮಗೆ? ಎಲ್ಲ ದಹನ ಕ್ರಿಯೆಗಳಿಂದ ಬಿಡುಗಡೆಯಾಗುವಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಮೀಥೇನ್ನ ದಹನ ಕ್ರಿಯೆಯಿಂದ ಉಂಟಾಗುವಂತಹ ಮತ್ತೊಂದು ಉತ್ಪನ್ನ H2O ಅಂದರೆ ನೀರು. ಹಾಗೆ ದಹನ ಕ್ರಿಯೆಯಲ್ಲಿ ಉಂಟಾಗುವುದು ಶಾಖ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುತ್ತದೆ ದಹನ ಕ್ರಿಯೆಯಲ್ಲೆಂದು ನಿಮಗೆ ತಿಳಿದಿದೆ. ಹಾಗೆಯೇ ಮತ್ತೊಂದು ಕಾರ್ಬನ್ ಸಂಯುಕ್ತದ ದಹನ ಕ್ರಿಯೆಯ ಸಮೀಕರಣವನ್ನು ಗಮನಿಸಿ. CH3CH2OH ಈ ಸಂಯುಕ್ತದ ಹೆಸರು ನಿಮಗೆ ತಿಳಿದಿದೆ ಅಲ್ಲವೇ? ಹೌದು, ಇದರ ಹೆಸರು ನೋಡಿ, ಇಲ್ಲಿ OH ಇದ್ದರೆ ಯಾವ ಗುಂಪು? ಆಲ್ಕೋಹಾಲ್ ಎಂಬ ಕ್ರಿಯಾ ಗುಂಪು ಇದೆ. 2 ಕಾರ್ಬನ್ ಇದ್ದರೆ ಅದನ್ನು ಈಥೆನಾಲ್, ಸಾಮಾನ್ಯವಾಗಿ ಈಥೈಲ್ ಆಲ್ಕೋಹಾಲ್ ಎಂದು ಕರೆಯುತ್ತೇವೆ. ಎಥೆನಾಲ್ನ ದಹನ ಕ್ರಿಯೆ, ಇಲ್ಲಿ ಸಹ ದಹನ ಕ್ರಿಯೆ ಎಥೆನಾಲ್ ಆಕ್ಸಿಜನ್ನೊಂದಿಗೆ ಉರಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರು, ಶಾಖ ಮತ್ತು ಬೆಳಕು ಉಂಟಾಗುತ್ತದೆ. ಮಕ್ಕಳೇ, ಇಲ್ಲಿ ಮದ್ಯಸಾರ ದೀಪ ಉರಿಯುತ್ತಿರುವುದನ್ನು ಗಮನಿಸಿ. ಈ ದೀಪದಲ್ಲಿರುವಂತಹ ಕಾರ್ಬನ್ ಸಂಯುಕ್ತ ಯಾವುದು? ಎಥೆನಾಲ್. ಈಗ ನೀವು ಅಣುಸೂತ್ರವನ್ನು ನೋಡಿದ್ರಲ್ವಾ? C2H5OH. ಈ ಇಥೆನಾಲ್ ದಹನ ಕ್ರಿಯೆಯಿಂದ ಉಂಟಾಗುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್, ನೀರು. ಹಾಗೆ ಇಲ್ಲಿ ಶಾಖ ಮತ್ತು ಬೆಳಕು ಉಂಟಾಗಿರುವುದನ್ನು ನೀವು ಗಮನಿಸಬಹುದು. ಹೀಗೆ ಎಲ್ಲ ದಹನ ಕ್ರಿಯೆಗಳಲ್ಲಿ ಬಿಡುಗಡೆಯಾಗುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ಏಕೆಂದರೆ ಎಲ್ಲ ಬಹುತೇಕ ಇಂಧನಗಳಲ್ಲಿರುವಂಥ ಪ್ರಮುಖ ಧಾತು ಯಾವುದು? ಕಾರ್ಬನ್. ಹಾಗಾಗಿ ಇಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್. ಈ ಒಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿ. ಎಥೆನಾಲ್ನ ದಹನ ಕ್ರಿಯೆಯನ್ನು ತೋರಿಸುವಂಥ ಸಮೀಕರಣ. ಹಾಗಾದರೆ ನಿಮಗೆ ಈ ದಹನ ಕ್ರಿಯೆಗಳೆಲ್ಲ ಬೇಕಾಗುವಂತಹ ಅನಿಲ ಯಾವುದು?
ಆಕ್ಸಿಜನ್. ಉತ್ಕರ್ಷಣ ಕ್ರಿಯೆ ಎಂದು ಸಹ ನಾವು ಕರೆಯಬಹುದು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾದ ಮೀಥೇನ್, ಬ್ಯೂಟೇನ್, ನಿಮ್ಮ ಮನೆಗಳಲ್ಲಿ LPG ಅನಿಲದಲ್ಲಿರುವಂತಹ ಪ್ರಮುಖ ಘಟಕವೆಂದರೆ ಬ್ಯೂಟೇನ್. ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು ನೀಲಿ ಬಣ್ಣದ ಸ್ವಚ್ಛವಾದ ಜ್ವಾಲೆಯನ್ನು ಕೊಡುತ್ತವೆ. ಅಂದರೆ ನೀಲಿ ಜ್ವಾಲೆಯೊಂದಿಗೆ ಉರಿದಾಗ ಅದು ಹೆಚ್ಚು ದಕ್ಷತೆಯನ್ನು ಹೊಂದಿರುವಂತಹ ಇಂಧನ ಎಂದು ತಿಳಿಯುತ್ತದೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡುತ್ತವೆ. ಇದರ ಫಲವಾಗಿ ಲೋಹದ ತಟ್ಟೆಯ ಮೇಲೆ ಮಸಿಯ ಸಂಗ್ರಹ ಕಂಡುಬರುತ್ತದೆ. ಸಾಮಾನ್ಯವಾಗಿ ನೀವು ಸೀಮೆ ಎಣ್ಣೆ ಸ್ಟೌವಲ್ಲಿ ಅಡುಗೆ ಮಾಡಿದಾಗ ಪಾತ್ರೆ ಮಸಿಯಾಗುವುದನ್ನು ನೀವು ನೋಡಿದ್ದೀರಿ ಅಲ್ಲವೇ ಮಕ್ಕಳೇ? ಹಾಗೆಯೇ ಫಾಸಿಲ್ ಇಂಧನಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂಗಳಲ್ಲಿ ದಹನ ಕ್ರಿಯೆಯಿಂದ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗುತ್ತವೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ವಾತಾವರಣದಲ್ಲಿನ ನೀರಾವಿಯೊಂದಿಗೆ ಸೇರಿದಾಗ ಆಮ್ಲಗಳು ಉಂಟಾಗಿ ಆಮ್ಲ ಮಳೆಯಾಗಿ ಬೀಳುತ್ತದೆ. ಹೀಗೆ ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವಂತಹ ಸಲ್ಫರ್, ನೈಟ್ರೋಜನ್ ಆಕ್ಸೈಡ್ಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಮಕ್ಕಳೇ, ಈಗ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಮತ್ತೊಂದು ರಾಸಾಯನಿಕ ಗುಣ ಉತ್ಕರ್ಷಣೆಯ ಬಗ್ಗೆ ತಿಳಿಯೋಣ. ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನ್ ಅನ್ನು ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುತ್ತವೆ. ಉತ್ಕರ್ಷಣ ಕ್ರಿಯೆಗೆ ಸಹಾಯ ಮಾಡುವಂತಹ ರಾಸಾಯನಿಕಗಳಿಗೆ ಉತ್ಕರ್ಷಣಕಾರಿಗಳು ಎನ್ನುತ್ತೇವೆ. ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು. ಈ ಸಂಪೂರ್ಣ ಉತ್ಕರ್ಷಣೆಯ ಜೊತೆಗೆ ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿತವಾಗುತ್ತವೆ. ಇಲ್ಲಿ ಗಮನಿಸಿ ಮಕ್ಕಳೇ, ಉತ್ಕರ್ಷಣ ಕ್ರಿಯೆಯನ್ನು ಒಂದು ರಾಸಾಯನಿಕ ಸಮೀಕರಣದ ಮೂಲಕ ಸೂಚಿಸಿದ್ದೇವೆ. CH3CH2OH ಎಂದರೆ ಎಥೆನಾಲ್. ಎಥೆನಾಲನ್ನು ಉತ್ಕರ್ಷಣ ಕ್ರಿಯೆಗೆ ಬಳಸುವಂಥ ಉತ್ಕರ್ಷಣಕಾರಿಗಳು ಯಾವುವು? ಕ್ಷಾರೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಗುಣವನ್ನು ಹೊಂದಿರುವಂತಹ ಪೊಟ್ಯಾಷಿಯಂ ಡೈಕ್ರೋಮೇಟ್ ಎಂಬ ಉತ್ಕರ್ಷಣಕಾರಿಗಳು ಎಥೆನಾಲನ್ನು ಏನಾಗಿ ಪರಿವರ್ತಿಸುತ್ತವೆ? ಉತ್ಕರ್ಷಣೆ ಆದಾಗ ಎಥೆನಾಲ್ ಇರುವುದು ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ. ಅಂದರೆ ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿತವಾಗುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ಕಾರ್ಬನ್ ಸಂಯುಕ್ತಗಳ ಮತ್ತೊಂದು ರಾಸಾಯನಿಕ ಗುಣಗಳಾದಂತಹ ಸಂಕಲನ ಕ್ರಿಯೆಯ ಬಗ್ಗೆ ತಿಳಿಯೋಣ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವಂತಹ ಕ್ರಿಯೆಗೆ ಸಂಕಲನ ಕ್ರಿಯೆ ಎನ್ನುವರು.
ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಬಳಸುವಂತಹ ಕ್ರಿಯಾವರ್ಧಕಗಳೆಂದರೆ ಪೆಲೇಡಿಯಂ ಅಥವಾ ನಿಕ್ಕಲ್ ಎಂಬ ಕ್ರಿಯಾವರ್ಧಕವನ್ನು ಬಳಸಲಾಗುತ್ತದೆ. ಹಾಗಾದರೆ ಕ್ರಿಯಾವರ್ಧಕಗಳೆಂದರೇನು? ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ರಾಸಾಯನಿಕ ಕ್ರಿಯಾ ದರದಲ್ಲಿ ಬದಲಾವಣೆಯನ್ನು ತರುವಂತಹ ವಸ್ತುಗಳೇ ಕ್ರಿಯಾವರ್ಧಕಗಳು. ಹಾಗಾದರೆ ಈ ಸಂಕಲನ ಕ್ರಿಯೆಯಲ್ಲಿ ಬಳಸುವಂತಹ ಒಂದು ಕ್ರಿಯೆಗೆ ಕ್ರಿಯಾವರ್ಧಕ ಯಾವುದು ಎಂದರೆ ನಿಕ್ಕಲ್ ಎಂಬ ಕ್ರಿಯಾವರ್ಧಕ. ಮಕ್ಕಳೇ, ಈ ಕ್ರಿಯೆಯನ್ನು ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ. ಹಾಗಾದರೆ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವಂತಹ ಕ್ರಿಯಾವರ್ಧಕ ಯಾವುದೆಂದರೆ ನಿಕ್ಕಲ್. ಸಸ್ಯಜನ್ಯ ಎಣ್ಣೆಗಳು ಸಾಮಾನ್ಯವಾಗಿ ಉದ್ದನೆಯ ಅಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನು ಹೊಂದಿರುತ್ತವೆ. ನೋಡಿದ್ರಲ್ಲ ಮಕ್ಕಳೇ, ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದ್ದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹಾಗಾದರೆ ಎಣ್ಣೆಯಲ್ಲಿರುವಂತಹ ಹೈಡ್ರೋಕಾರ್ಬನ್ಗಳು ಯಾವುದು? ಉದ್ದನೆಯ ಅಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನು ಹೊಂದಿರುತ್ತವೆ. ಎಣ್ಣೆಗಳ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ನಿಕ್ಕಲ್ ಚೂರುಗಳನ್ನು ಕ್ರಿಯಾವರ್ಧಕವಾಗಿ ಬಳಸಿದಾಗ ಎಣ್ಣೆಗಳು ಏನಾಗುತ್ತವೆ? ಅಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತನೆಯಾಗುತ್ತವೆ. ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನು ಹೊಂದಿವೆ. ನೋಡಿದಲ್ವ ಮಕ್ಕಳೇ, ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆ ಆಗುವಂಥ ಈ ಕ್ರಿಯೆಯೇ ಸಂಕಲನ ಕ್ರಿಯೆ. ಸಾಮಾನ್ಯವಾಗಿ ಜಾಹೀರಾತುಗಳಲ್ಲಿ ನೀವು ನೋಡಿರ್ತೀರ, ಕೆಲವು ಸಸ್ಯಜನ್ಯ ಎಣ್ಣೆಗಳು ಆರೋಗ್ಯಕರ ಎಂಬುದನ್ನು ನೀವು ನೋಡಿದ್ದೀರಲ್ಲವೇ? ಪ್ರಾಣಿಜನ್ಯ ಕೊಬ್ಬುಗಳು ಸಾಮಾನ್ಯವಾಗಿ ಯಾವ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತವೆ? ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿದ್ದು ಇವುಗಳನ್ನು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಹೇಳಲಾಗುತ್ತದೆ. ಅಂದರೆ ಇವು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಆದ್ದರಿಂದ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುವಂತಹ ಎಣ್ಣೆಗಳನ್ನೇ ನಾವು ಅಡಿಗೆಗೆ ಆಯ್ಕೆ ಮಾಡಿಕೊಳ್ಳಬೇಕು. ಮಕ್ಕಳೇ, ನಿಮ್ಮ ಮನೆಗಳಲ್ಲಿ ಬಳಸುವಂತಹ ವನಸ್ಪತಿ ಡಾಲ್ಡಾ ನೀವು ನೋಡಿರಬೇಕಲ್ಲವೇ? ಇದನ್ನು ಈ ರೀತಿ ಸಂಕಲನ ಕ್ರಿಯೆಗೆ ಒಳಪಡಿಸಿ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಅದು ಘನರೂಪದ ಕೊಬ್ಬಾಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಸಂಕಲನ ಕ್ರಿಯೆಗೆ ಉದಾಹರಣೆ ಎಂದರೆ ಎಣ್ಣೆಗಳ ಹೈಡ್ರೋಜನೀಕರಣ ಕ್ರಿಯೆಯು ಸಂಕಲನ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. ನೋಡಿ ಮಕ್ಕಳೇ, ಇಲ್ಲಿ ಸಂಕಲನ ಕ್ರಿಯೆಗೆ ಬಳಸುವಂತಹ ಕ್ರಿಯಾವರ್ಧಕಗಳಾದಂತಹ ಪೆಲ್ಲೇಡಿಯಂ, ನಿಕ್ಕಲ್ ಚೂರುಗಳನ್ನು ಗಮನಿಸಿ. ನೀವಾಗಲೇ ತಿಳಿದ ಹಾಗೆ ಪ್ರಾಣಿಜನ್ಯ ಕೊಬ್ಬುಗಳು ಸಾಮಾನ್ಯವಾಗಿ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿದ್ದು ಇವುಗಳನ್ನು ಆರೋಗ್ಯಕ್ಕೆ ಹಾನಿಕರ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸಸ್ಯಜನ್ಯ ಅಪರ್ಯಾಪ್ತ ಎಣ್ಣೆಗಳು ಆರೋಗ್ಯಕ್ಕೆ ಆರೋಗ್ಯಕರ. ಹಾಗಾಗಿ ನಾವು ಇವುಗಳನ್ನು ಅಡಿಗೆಗೆ ಬಳಸುವುದು ಉತ್ತಮ. ಮಕ್ಕಳೇ, ಈಗ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಮತ್ತೊಂದು ರಾಸಾಯನಿಕ ಗುಣವಾದಂತಹ ಆದೇಶನ ಕ್ರಿಯೆಯ ಬಗ್ಗೆ ತಿಳಿಯೋಣ. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವಂತಹ ಕ್ರಿಯೆಯನ್ನು ಆದೇಶನ ಕ್ರಿಯೆ ಎನ್ನುವರು.
ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನೂ ಕ್ರಿಯಾಪಟುಗಳಾಗಿರುವುದಿಲ್ಲ ಮತ್ತು ಬಹುತೇಕ ಕ್ರಿಯಾಕಾರಿಗಳ ಸಮ್ಮುಖದಲ್ಲಿ ಅವು ಜಡವಾಗಿರುತ್ತವೆ. ಆದಾಗ್ಯೂ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸಲಾಗುತ್ತದೆ. ಹಳದಿ ಬಣ್ಣದ ಅನಿಲವಾದಂತಹ ಕ್ಲೋರಿನ್ ಅನಿಲವನ್ನು ಸೇರಿಸಲಾಗುತ್ತದೆ. ಅಂದರೆ ಈ ಆದೇಶನ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸಲಾಗುತ್ತದೆ. ಈ ಒಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿ ಮಕ್ಕಳೇ. CH4 ಎಂದರೆ ಮೀಥೇನ್ ಪ್ಲಸ್ Cl2 ಎಂದರೆ ಕ್ಲೋರಿನ್ ಅನಿಲ. ಮೀಥೇನ್ಗೆ ಕ್ಲೋರಿನ್ ಅನಿಲವನ್ನು ಸೇರಿಸಿದಾಗ ಮೀಥೇನಲ್ಲಿರುವಂತಹ 4 ಹೈಡ್ರೋಜನ್ ಜಾಗದಲ್ಲಿ ಮೀಥೇನ್ನ ರಚನಾ ಸೂತ್ರವನ್ನು ಗಮನಿಸಿದಾಗ 4 ಹೈಡ್ರೋಜನ್ ಪರಮಾಣುಗಳಿವೆ, 1 ಕಾರ್ಬನ್ ಪರಮಾಣು ಇದೆ. 1 ಹೈಡ್ರೋಜನ್ ಬದಲಾಗಿ ಕ್ಲೋರಿನ್ ಪರಮಾಣುವು ಆದೇಶವಾಗಿ ಬಂದಾಗ ಅದನ್ನು ನಾವು CH3Cl ಎಂದು ಬರೆಯುತ್ತೇವೆ. ಸಮೀಕರಣದಲ್ಲಿ ಗಮನಿಸಿ ಮಕ್ಕಳೇ. CH3Cl ಎಂದರೆ ಮೀಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್ ಉಂಟಾಗುವುದರೊಂದಿಗೆ HCl ಉತ್ಪತ್ತಿಯಾಗುತ್ತದೆ. ಹೀಗೆ ಕಾರ್ಬನ್ ಸಂಯುಕ್ತಗಳು ಆದೇಶನ ಕ್ರಿಯೆಗೆ ಒಳಪಡುತ್ತವೆ. ಅಂದರೆ ಹೈಡ್ರೋಜನ್ ಪರಮಾಣುಗಳ ಜಾಗದಲ್ಲಿ ಅವು ಸ್ಥಾನಪಲ್ಲಟಗೊಂಡು ಅವುಗಳಲ್ಲಿ ಮತ್ತೊಂದು ಪರಮಾಣು ಅಥವಾ ಪರಮಾಣು ಗುಂಪುಗಳು ಆದೇಶವಾಗಿ ಬಂದರೆ ಅಂತಹ ಕ್ರಿಯೆಗೆ ಆದೇಶನ ಕ್ರಿಯೆ ಎಂದು ಕರೆಯುತ್ತೇವೆ. ಉನ್ನತ ಅನುರೂಪ ಆಲ್ಕೇನ್ಗಳೊಂದಿಗೆ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳು ಈ ಕ್ರಿಯೆಯಲ್ಲಿ ಉಂಟಾಗುತ್ತವೆ. ಇಲ್ಲಿ ನಾವು ಉದಾಹರಣೆ ತೋರಿಸಿರುವುದು ಮೀಥೇನ್ನ ಆದೇಶನ ಕ್ರಿಯೆ. ಹೀಗೆ ಮೀಥೇನಲ್ಲಿರುವಂತಹ ಎಲ್ಲ ಹೈಡ್ರೋಜನ್ ಪರಮಾಣುಗಳು ಮುಗಿಯುವವರೆಗೂ ಕ್ಲೋರಿನ್ ಪರಮಾಣುಗಳು ಆದೇಶವಾಗಿ ಬರುತ್ತವೆ. ವಿದ್ಯಾರ್ಥಿಗಳೇ, ಕಾರ್ಬನ್ ಸಂಯುಕ್ತಗಳಾದಂತಹ ಎಥನೋಯಿಕ್ ಆಮ್ಲ ಮತ್ತು ಎಥನಾಲ್ ಇವುಗಳ ಭೌತ ಗುಣಗಳು ಹಾಗೂ ರಾಸಾಯನಿಕ ಗುಣಗಳ ಬಗ್ಗೆ ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ನಾವು ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ತಿಳಿಯೋಣ. ಈಗ ನಾವು ವಾಣಿಜ್ಯವಾಗಿ ಹೆಚ್ಚು ಬಳಕೆಯಲ್ಲಿರುವಂತಹ 2 ಕಾರ್ಬನ್ ಸಂಯುಕ್ತಗಳಾದ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ಗುಣಗಳನ್ನು ಅಧ್ಯಯನ ಮಾಡೋಣ. ಅನೇಕ ಕಾರ್ಬನ್ ಸಂಯುಕ್ತಗಳು ನಮಗೆ ಅಮೂಲ್ಯವಾಗಿವೆ. ಆದರೆ ನಾವು ಇಲ್ಲಿ ವಾಣಿಜ್ಯಿಕವಾಗಿ ಉಪಯೋಗಿಸುವಂತಹ 2 ಪ್ರಮುಖ ಸಂಯುಕ್ತಗಳಾದಂತಹ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ಗುಣಗಳ ಬಗ್ಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಎಥನಾಲ್ನ ಗುಣಗಳ ಬಗ್ಗೆ ತಿಳಿಯೋಣ. ಎಥನಾಲನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಎನ್ನುತ್ತಾರೆ. ಇದರ ಅಣುಸೂತ್ರ C2H5OH. ಎಥನಾಲ್ ಉತ್ತಮ ದ್ರಾವಕವಾಗಿರುವುದರಿಂದ ಇದನ್ನು ಟಿಂಕ್ಚರ್ ಆಫ್ ಅಯೋಡಿನ್, ಕೆಮ್ಮಿನ ಔಷಧ ಮತ್ತು ಅನೇಕ ಟಾನಿಕ್ಗಳು ಮೊದಲಾದ ಔಷಧಿಗಳಲ್ಲಿ ಬಳಸುತ್ತಾರೆ. ನಿಮಗೆ ಗಾಯವಾದಾಗ ಆಸ್ಪತ್ರೆಗೆ ಹೋದಾಗ ನಿಮಗೆ ಅಲ್ಲಿ ಒಂದು ಟಿಂಕ್ಚರನ್ನು ಹಚ್ತಾರಲ್ವ ಮಕ್ಕಳೇ, ಅದರಲ್ಲಿರುವಂತಹ ಪ್ರಮುಖ ದ್ರಾವಕ ಯಾವುದು? ಎಥನಾಲ್.
ಹಾಗೆ ನೀವು ಉಪಯೋಗಿಸುವಂತಹ ಕೆಮ್ಮಿನ ಔಷಧಗಳಲ್ಲಿ ನಾವು ಉಪಯೋಗಿಸ್ತೀವಲ್ಲ, ಅವುಗಳಲ್ಲಿರುವಂತಹ ದ್ರಾವಕ ಕೂಡ ಯಾವುದು? ಎಥನಾಲ್. ಪ್ರಯೋಗಶಾಲೆಯಲ್ಲಿ ಬಳಸುವಂತಹ ಮದ್ಯಸಾರ ದೀಪದಲ್ಲಿ ಸಹ ಇಲ್ಲಿ ಇಂಧನವಾಗಿ ಎಥನಾಲನ್ನು ಬಳಸುತ್ತೇವೆ. ಮಕ್ಕಳೇ, ಎಥನಾಲ್ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಎಥನಾಲ್ ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ಆಲ್ಕೋಹಾಲ್ ವಿಲೀನವಾಗುತ್ತದೆ. ಸ್ವಲ್ಪ ಪ್ರಮಾಣದ ಸಾರಯುಕ್ತ ಎಥನಾಲ್ ಸೇವನೆ ಅಮಲನ್ನು ಉಂಟು ಮಾಡುತ್ತದೆ. ಹಾಗೆಯೇ ಅತ್ಯಲ್ಪ ಪ್ರಮಾಣದ ಶುದ್ಧ ಎಥನಾಲ್ ಸೇವನೆಯೂ ಸಹ ಮಾರಕವಾಗಬಲ್ಲದು. ದೀರ್ಘಕಾಲೀನ ಆಲ್ಕೋಹಾಲ್ ಸೇವನೆ ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ. ಪಿತ್ತಜನಕಾಂಗ, ಮಿದುಳು, ಮೂತ್ರಜನಕಾಂಗ ಹಾಗೂ ಹೃದಯದ ಕಾರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಆದ್ದರಿಂದ ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ನಾವು ಎಥನಾಲ್ನ ಭೌತ ಗುಣಗಳ ಬಗ್ಗೆ ತಿಳಿದುಕೊಂಡೆವು. ನೀರಿನಲ್ಲಿ ವಿಲೀನವಾಗುತ್ತದೆ, ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುತ್ತದೆ. ಇವು ಭೌತ ಲಕ್ಷಣಗಳಾಗಿವೆ. ಈಗ ನಾವು ಎಥನಾಲ್ನ ರಾಸಾಯನಿಕ ಗುಣಗಳ ಬಗ್ಗೆ ತಿಳಿಯೋಣ. ಮೊದಲನೇ ರಾಸಾಯನಿಕ ಗುಣ ಸೋಡಿಯಂನೊಂದಿಗೆ ವರ್ತನೆ. ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿ ಸೋಡಿಯಂ ಎಥಾಕ್ಸೈಡನ್ನು ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಈ ಸಮೀಕರಣದಲ್ಲಿ ಗಮನಿಸಿ ಮಕ್ಕಳೇ, Na ಅಂದರೆ ಸೋಡಿಯಂ, CH3CH2OH ಅಂದರೆ ಎಥನಾಲ್. ಸೋಡಿಯಂ ಎಥನಾಲ್ನೊಂದಿಗೆ ವರ್ತಿಸಿ ಸೋಡಿಯಂ ಎಥಾಕ್ಸೈಡ್ ಎಂಬ ಸಂಯುಕ್ತವನ್ನು ಉಂಟು ಮಾಡೋದರೊಂದಿಗೆ ಇಲ್ಲಿ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತದೆ? ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. CH3CH2OH H ಬದಲಾಗಿ ಇಲ್ಲಿ ಯಾವ ಧಾತು ಆದೇಶವಾಗಿದೆ? Na. ಇದನ್ನು ನಾವು ಸೋಡಿಯಂ ಎಥಾಕ್ಸೈಡ್ ಎಂದು ಓದುತ್ತೇವೆ. ಹಾಗಾದರೆ ಎಥನಾಲ್ನ ರಾಸಾಯನಿಕ ಗುಣ ಸೋಡಿಯಂನೊಂದಿಗೆ ವರ್ತನೆ ತಿಳಿಯುತ್ತಲ್ಲವೇ ಮಕ್ಕಳೇ? ಈಗ ನಾವು ಎಥನಾಲ್ನ ಮತ್ತೊಂದು ರಾಸಾಯನಿಕ ಗುಣದ ಬಗ್ಗೆ ತಿಳಿಯೋಣ. ಎಥನಾಲನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಯಾವ ಸಂಯುಕ್ತ ಉತ್ಪತ್ತಿಯಾಗುತ್ತದೆ? ಈಥೀನ್. ಈಥೀನ್ ಎಂಬ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಉಂಟಾಗುತ್ತದೆ. ಇಲ್ಲಿ ಸಮೀಕರಣವನ್ನು ಗಮನಿಸಿ ಮಕ್ಕಳೇ. ನೋಡಿ, ಇಲ್ಲಿ ಎಥನಾಲ್ನ ಅಣುಸೂತ್ರ ಏನು? CH3CH2OH. ಇಲ್ಲಿ ಬಾಣದ ಗುರುತಿನ ಮೇಲೆ ಇಲ್ಲಿ ಯಾವ ಆಮ್ಲದೊಂದಿಗೆ ಕಾಯಿಸಿದಾಗ ಅಂತ ಹೇಳಿದ್ವಿ? ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ H2SO4. ಎಥನಾಲ್ನ ಅಣುಸೂತ್ರ ಬಾಣದ ಗುರುತಿನ ಮೇಲೆ ಸಲ್ಫ್ಯೂರಿಕ್ ಆಮ್ಲವನ್ನು ಬರೆಯಬೇಕು. ಹಾಗೆ 443 ಕೆಲ್ವಿನ್ ತಾಪವನ್ನು ಸಹ ನಾವಿಲ್ಲಿ ಬರೆಯಬಹುದು. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವು ನಿರ್ಜಲಕಾರಕವಾಗಿದ್ದು ಎಥನಾಲ್ನಲ್ಲಿರುವಂತಹ ನೀರಿನಂಶವನ್ನು ಹೊರ ತೆಗೆಯುತ್ತದೆ. ಆಗ ಎಥನಾಲ್ ನಿರ್ಜಲೀಕರಣಗೊಂಡು ಅಂದರೆ ತನ್ನಲ್ಲಿರುವ ನೀರಿನಂಶವನ್ನು ಕಳೆದುಕೊಂಡಾಗ ಉಂಟಾಗುವಂಥ ಸಂಯುಕ್ತ ಯಾವುದು? ಈಥೀನ್.
ನಿಮಗಾಗಲೇ ಗೊತ್ತಿದೆ ಮಕ್ಕಳೇ, ಈಥೀನ್ ಎಂಬುದು ದ್ವಿಬಂಧವನ್ನು ಹೊಂದಿರುವಂತಹ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ, ಅಂದರೆ ಆಲ್ಕೀನ್. ಇದರ ಅಣುಸೂತ್ರ C2H4. ಜೊತೆಗೆ ಇಲ್ಲಿ ನೀರು ಉಂಟಾಗುತ್ತದೆ. ಹೀಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತದೆ. ಯಾವುದು? ಎಥನಾಲ್. ಎಥನಾಲ್ನ ನಾವು 2 ರಾಸಾಯನಿಕ ಗುಣಗಳನ್ನು ತಿಳಿದುಕೊಂಡ್ವಿ. ಇಲ್ಲಿ ಬಳಸುವಂತಹ ನಿರ್ಜಲಕಾರಕ ಯಾವುದು? ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಹಾಗೆಯೇ ಈ 2 ರಾಸಾಯನಿಕ ಸಮೀಕರಣಗಳನ್ನು ನೀವು ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಮಕ್ಕಳೇ. ಈಗ ಕಾರ್ಬನ್ ಸಂಯುಕ್ತ, ಮತ್ತೊಂದು ಕಾರ್ಬನ್ ಸಂಯುಕ್ತವಾದಂತಹ ಎಥನೋಯಿಕ್ ಆಮ್ಲದ ಗುಣಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಎಥನೋಯಿಕ್ ಆಮ್ಲದ ಬಗ್ಗೆ ತಿಳಿಯುವ ಮೊದಲು ನಾವು ಆಲ್ಕೋಹಾಲ್ಗಳಿಗೆ ಸಂಬಂಧಪಟ್ಟಂಥ ಕೆಲವು ಸ್ವಭಾವ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಆಲ್ಕೋಹಾಲ್ಗಳು ಜೀವಿಗಳನ್ನು ಹೇಗೆ ಪ್ರಭಾವಿಸುತ್ತವೆ? ನಿಮಗಾಗಲೇ ಹೇಳಿದಾಗೆ ಹೆಚ್ಚಿನ ಪ್ರಮಾಣದ ಎಥನಾಲ್ನ ಸೇವಿಸಿದಾಗ ಇದು ಚಯಾಪಚಯ ಕ್ರಿಯೆಗಳನ್ನು ನಿಧಾನಗೊಳಿಸುತ್ತದೆ. ಕೇಂದ್ರ ನರಮಂಡಲ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗುತ್ತದೆ. ಇದರ ಫಲಿತಾಂಶವಾಗಿ ಹೊಂದಾಣಿಕೆಯ ಕೊರತೆ, ಮಾನಸಿಕ ಗೊಂದಲ, ಮಂಪರು, ಸಾಮಾನ್ಯ ಪ್ರತಿಬಂಧಿಸುವಿಕೆ ಕಡಿಮೆಯಾಗುವುದು. ನೋಡೋದು, ಕುಡಿದು ವಾಹನವನ್ನು ಚಲಾಯಿಸಬಾರದೆಂದು ನೀವು ಕೇಳಿರಬೇಕಲ್ಲವೇ? ಏಕೆಂದರೆ ಆಲ್ಕೋಹಾಲ್ ಸೇವನೆಯಿಂದ ನಾವು ಪ್ರತಿಬಂಧಿಸುವಿಕೆ ಕಡಿಮೆಯಾಗುವುದರಿಂದ ಅಪಘಾತವನ್ನು ತಪ್ಪಿಸುವುದು ಕಷ್ಟವಾಗುತ್ತದೆ. ಹಾಗೆಯೇ ಅತಿ ಹೆಚ್ಚು ಸೇವನೆಯಿಂದ ಅಂತಿಮವಾಗಿ ಅರೆಪ್ರಜ್ಞಾವಸ್ಥೆ ಉಂಟಾಗುತ್ತದೆ. ವ್ಯಕ್ತಿಗೆ ಶಾಂತಿ ದೊರಕಿದ ಅನುಭವ ಉಂಟಾಗುತ್ತದೆ. ಆದರೂ ತೀರ್ಮಾನ ಕೈಗೊಳ್ಳುವ ಅವನ ಸಾಮರ್ಥ್ಯ, ಸಮಯ ಪ್ರಜ್ಞೆ, ಸ್ನಾಯುಗಳ ಚಲನೆಯಲ್ಲಿನ ಹೊಂದಾಣಿಕೆ ಗಂಭೀರವಾಗಿ ಹಾನಿಗೊಳಗಾಗುವುದನ್ನು ಆತ ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಥನಾಲ್ನಂತಲ್ಲದೆ ಮೆಥನಾಲ್, ಮತ್ತೊಂದು ಆಲ್ಕೋಹಾಲ್, ಸ್ವಲ್ಪ ಪ್ರಮಾಣದ ಮೆಥನಾಲ್ ಸೇವನೆ ಸಾವಿಗೂ ಕೂಡ ಕಾರಣವಾಗಬಹುದು. ಮೆಥನಾಲ್ ಯಕೃತ್ತಿನಲ್ಲಿ ಮೆಥನ್ಯಾಲ್ ಆಗಿ ಉತ್ಕರ್ಷಿಸಲ್ಪಡುತ್ತದೆ. ಮೆಥನ್ಯಾಲ್ ಜೀವಕೋಶದ ಘಟಕಗಳೊಂದಿಗೆ ತೀವ್ರವಾಗಿ ವರ್ತಿಸುತ್ತದೆ. ಬೇಯಿಸಿದಾಗ ಮೊಟ್ಟೆ ಗಟ್ಟಿಯಾಗುವಂತೆ ಜೀವದ್ರವ್ಯವನ್ನು ಮೆಥನಾಲ್ ಗಟ್ಟಿ ಮಾಡುತ್ತದೆ. ಮೆಥನಾಲ್ ಕಣ್ಣಿನಿಂದ ಹೊರಡುವಂತಹ ಚಾಕ್ಷುಷ ನರದ ಮೇಲೂ ಸಹ ಪ್ರಭಾವವನ್ನು ಬೀರಿ ಅಂಧತ್ವಕ್ಕೆ ಕಾರಣವಾಗಬಹುದು. ಹಾಗೆಯೇ ಎಥನಾಲ್ನ ಪ್ರಮುಖ ಉಪಯೋಗವೆಂದರೆ ಇದೊಂದು ಕೈಗಾರಿಕಾ ದ್ರಾವಕವಾಗಿದ್ದು, ಕೈಗಾರಿಕಾ ಉಪಯೋಗಕ್ಕಾಗಿ ಉತ್ಪಾದಿಸುವ ಎಥನಾಲ್ನ ದುರ್ಬಳಕೆಯನ್ನು ತಡೆಗಟ್ಟಲು ಮೆಥನಾಲ್ನಂತಹ ವಿಷಯುಕ್ತ ವಸ್ತುಗಳನ್ನು ಅದಕ್ಕೆ ಸೇರಿಸಿ ಸೇವಿಸಲು ಅನರ್ಹವಾಗುವಂತೆ ಮಾಡಲಾಗುತ್ತದೆ. ಆಲ್ಕೋಹಾಲ್ಗೆ ನೀಲಿ ಬಣ್ಣವನ್ನು ನೀಡಲು ರಂಗುಗಳನ್ನು ಸೇರಿಸಲಾಗುತ್ತದೆ. ಇದರಿಂದಾಗಿ ಅದನ್ನು ಗುರುತಿಸಲು ಸುಲಭವಾಗುತ್ತದೆ. ಇದನ್ನು ಗುಣ ಮಾರ್ಪಡಿಸಿದ ಆಲ್ಕೋಹಾಲ್ ಎನ್ನುವರು. ಮಕ್ಕಳೇ, ಆಲ್ಕೋಹಾಲ್ಗಳು ಜೀವಿಗಳನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದು ತಿಳಿಯಿತಲ್ಲವೇ? ಹಾಗೆಯೇ ಇಂಧನವಾಗಿ ಆಲ್ಕೋಹಾಲನ್ನು ಬಳಸಲಾಗುತ್ತದೆ. ಕಬ್ಬಿನ ಸಸ್ಯಗಳು ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಅತ್ಯಂತ ದಕ್ಷ ಪರಿವರ್ತಕಗಳಾಗಿವೆ. ಕಬ್ಬಿನ ರಸವನ್ನು ಕಾಕಂಬಿಯ ತಯಾರಿಕೆಗೆ ಉಪಯೋಗಿಸುತ್ತಾರೆ. ಇದರ ಹುದುಗುವಿಕೆಯಿಂದ ಎಥನಾಲ್ ಅಥವಾ ಆಲ್ಕೋಹಾಲ್ ದೊರೆಯುತ್ತದೆ. ಆಲ್ಕೋಹಾಲ್ ಇದು ಒಂದು ಶುದ್ಧ ಇಂಧನವಾಗಿದ್ದು, ಸಾಕಷ್ಟು ಗಾಳಿಯೊಂದಿಗೆ ಉರಿದಾಗ ಕೇವಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುವುದರಿಂದ ಈಗ ಕೆಲವು ದೇಶಗಳು ಇದನ್ನು ಪೆಟ್ರೋಲ್ನೊಂದಿಗೆ ಸಹ
ಮಿಶ್ರವಾಗಿ ಬಳಸಲಾಗುತ್ತಿದೆ. ಮಕ್ಕಳೇ, ಈಗ ನಾವು ಕಾರ್ಬನ್ ಸಂಯುಕ್ತವಾದ ಎಥನೋಯಿಕ್ ಆಮ್ಲದ ಗುಣಗಳ ಬಗ್ಗೆ ತಿಳಿಯೋಣ. ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಎನ್ನುತ್ತಾರೆ. ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರುತ್ತದೆ. ಎಥನೋಯಿಕ್ ಆಮ್ಲದ ಅಣುಸೂತ್ರ CH3COOH. COOH ಎಂಬುದು ಯಾವ ಕ್ರಿಯಾಗುಂಪು ಆಗಿದೆ ಮಕ್ಕಳೇ? ಕಾರ್ಬಾಕ್ಸಿಲಿಕ್ ಕ್ರಿಯಾಗುಂಪು. ಹಾಗಾಗಿ ಎಥನೋಯಿಕ್ ಇದು ಕಾರ್ಬಾಕ್ಸಿಲಿಕ್ ಆಮ್ಲವಾಗಿದೆ. 5ರಿಂದ 8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ನಾವು ವಿನೆಗರ್ ಎನ್ನುತ್ತಾರೆ. ಈ ವಿನೆಗರ್ ಎಂಬ ಹೆಸರನ್ನು ನೀವು ಕೇಳಿರಬೇಕಲ್ವ ಮಕ್ಕಳೇ? ಸಾಮಾನ್ಯವಾಗಿ ಇದನ್ನು ಉಪ್ಪಿನಕಾಯಿಯ ಸಂರಕ್ಷಕವಾಗಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ನೀವು ಅಂಗಡಿಯಲ್ಲಿ ತರುವಂತಹ ಉಪ್ಪಿನಕಾಯಿಯಲ್ಲಿ ಈ ವಿನೆಗರನ್ನು ಹಾಕಲಾಗಿರುತ್ತದೆ. ಏಕೆಂದರೆ ವಿನೆಗರ್ ಇದು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುವುದರಿಂದ ಉಪ್ಪಿನಕಾಯಿಯನ್ನು ಹೆಚ್ಚು ದಿನಗಳ ಕಾಲ ಸಂರಕ್ಷಿಸಬಹುದು. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ವಿನೆಗರನ್ನು ಈ ಬಾಟಲಿಯಲ್ಲಿ ದೊರೆಯುತ್ತದೆ. ಶುದ್ಧ ಎಥನೋಯಿಕ್ ಆಮ್ಲ ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಇದು ಹೆಪ್ಪುಗಟ್ಟುತ್ತದೆ. ಇದರಿಂದ ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಈ ಶುದ್ಧವಾದ ಎಥನೋಯಿಕ್ ಆಮ್ಲದ ಒಂದು ಗುಣ ಏನಂದರೆ ಚಳಿಗಾಲದ ಹವಾಮಾನದಲ್ಲಿ ಇದು ಹೆಪ್ಪುಗಟ್ಟುತ್ತದೆ, ಗಟ್ಟಿಯಾಗುತ್ತದೆ ಮಂಜುಗಡ್ಡೆಯಂತೆ. ಆದ್ದರಿಂದ ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂಬ ಹೆಸರು ಬಂದಿದೆ. ಕಾರ್ಬಾಕ್ಸಿಲಿಕ್ ಆಮ್ಲಗಳು ಇವು ದುರ್ಬಲ ಆಮ್ಲಗಳಾಗಿವೆ. ನಿರವಯವ ಆಮ್ಲಗಳಾದಂತಹ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಇವು ಚರ್ಮವನ್ನು ಸುಡುತ್ತವೆ, ಹಾನಿ ಉಂಟು ಮಾಡುತ್ತವೆ. ಆದರೆ ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳಾಗಿದ್ದು ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಮಕ್ಕಳೇ, ಈಗ ನಾವು ಎಥನೋಯಿಕ್ ಆಮ್ಲದ ರಾಸಾಯನಿಕ ಗುಣಗಳ ಬಗ್ಗೆ ತಿಳಿಯೋಣ. ಎಥನೋಯಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದಾಗಿ ಸುವಾಸನೆ ಭರಿತ ಎಸ್ಟರ್ಗಳೆಂಬ ರಾಸಾಯನಿಕವು ಉಂಟಾಗುತ್ತದೆ. ಹೀಗೆ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದಾಗಿ ಎಸ್ಟರ್ಗಳು ಉಂಟಾಗುವ ಕ್ರಿಯೆಗೆ ನಾವು ಎಸ್ಟರೀಕರಣ ಎಂದು ಕರೆಯುತ್ತೇವೆ. ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರನ್ನು ಉಂಟು ಮಾಡುತ್ತದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಎಥನೋಯಿಕ್ ಆಮ್ಲದ ಅಣುಸೂತ್ರ CH3COOH ಪ್ಲಸ್. ಇದು ಯಾವುದು? CH3CH2OH ಎಥನಾಲ್. ಎಥನೋಯಿಕ್ ಆಮ್ಲ, ಎಥನಾಲ್ ಪರಸ್ಪರ ವರ್ತಿಸಿದಾಗ ಒಂದು ಸುವಾಸನೆ ಉಳ್ಳ ರಾಸಾಯನಿಕ ಉಂಟಾಗುತ್ತದೆ, ಅದೇ ಎಸ್ಟರ್. ಹೀಗೆ ಎಸ್ಟರ್ಗಳು ಉಂಟಾಗುವಂಥ ಕ್ರಿಯೆಯೇ ಎಸ್ಟರೀಕರಣ ಕ್ರಿಯೆ. ಈ ಎಸ್ಟರ್ನ ಹೆಸರೇನು? ಈಥೈಲ್ ಅಸಿಟೇಟ್. ಈಥೈಲ್ ಅಸಿಟೇಟ್ ಎಂಬ ಎಸ್ಟರ್ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಚಟುವಟಿಕೆ 4.8 ಗಮನಿಸಿ. ಇಲ್ಲಿ ಪ್ರಾಯೋಗಿಕವಾಗಿ ಎಸ್ಟರ್ಗಳು ಉಂಟಾಗುವಿಕೆಯನ್ನು ತೋರಿಸಲಾಗಿದೆ. ಇಲ್ಲಿ ಬೇಕಾಗುವಂತಹ ಉಪಕರಣಗಳು ತ್ರಿಪಾದ ಸ್ತಂಭ, ಬೀಕರ್, ಪ್ರಣಾಳ,
ಮಧ್ಯಸಾರ ದೀಪ ಅಥವಾ ಬುನ್ಸನ್ ಬರ್ನರ್, ತಂತಿಯ ಜಾಲರಿ. ಇಲ್ಲಿ ಗಮನಿಸಿ, ಒಂದು ಪ್ರಣಾಳದಲ್ಲಿ 1 ಮಿಲಿಲೀಟರ್ನಷ್ಟು ಶುದ್ಧವಾದ ಎಥನಾಲ್ ಮತ್ತು 1 ml ಅಂದರೆ 1 ಮಿಲಿಲೀಟರ್ನಷ್ಟು ಗ್ಲೇಸಿಯಲ್ ಅಸೆಟಿಕ್ ಆಮ್ಲಗಳನ್ನು ನಾವು ತೆಗೆದುಕೊಳ್ಳಬೇಕು. ನೋಡಿ ಮಕ್ಕಳೇ, ಈ ಪ್ರಣಾಳದಲ್ಲಿ ಏನು ತೆಗೆದುಕೊಳ್ಳಲಾಗಿದೆ? 1 ml ಶುದ್ಧ ಎಥನಾಲ್ ಮತ್ತು 1 ml ಶುದ್ಧವಾದ ಗ್ಲೇಸಿಯಲ್ ಅಸೆಟಿಕ್ ಆಮ್ಲವನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಬೇಕು. ನಂತರ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಈ ಪ್ರಣಾಳವನ್ನು ಇಡಬೇಕು. ಇದಕ್ಕೆ ಜಲತಪ್ತಕ ಎಂದು ಕರೆಯುತ್ತೇವೆ. ಈ ಪ್ರಣಾಳ ಮಿಶ್ರಣವನ್ನು ಹೊಂದಿರುವಂತಹ ಪ್ರಣಾಳವನ್ನು ನೀರಿನಲ್ಲಿ ಇಟ್ಟು ಕಾಯಿಸಬೇಕು. ಸುಮಾರು 5 ನಿಮಿಷಗಳವರೆಗೆ ಇದನ್ನು ಮಧ್ಯಸಾರ ದೀಪದ ಸಹಾಯದಿಂದ ಅಥವಾ ಬುನ್ಸನ್ ಬರ್ನರಿಂದ ಕಾಯಿಸಬೇಕು. ಇದನ್ನು 20 ರಿಂದ 50 ಮಿಲಿಲೀಟರ್ ನೀರಿರುವಂತಹ ಬೀಕರ್ಗೆ ಸುರಿಯಿರಿ ಮತ್ತು ಹೀಗೆ ಉತ್ಪತ್ತಿಯಾದಂಥ ಮಿಶ್ರಣದ ವಾಸನೆಯನ್ನು ಗಮನಿಸಿ. ಚಿತ್ರವನ್ನು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ಎಸ್ಟರ್ಗಳನ್ನು ಉಂಟು ಮಾಡಲು ಕೈಗೊಳ್ಳುವಂತಹ ಪ್ರಯೋಗ ಸಂಬಂಧಿಸಿದಂತಹ ಚಿತ್ರವನ್ನು ಗಮನಿಸಿ. ಹೀಗೆ ಉಂಟಾದಂತಹ ಎಸ್ಟರ್ಗಳು ಮಧುರವಾದ ಪರಿಮಳವುಳ್ಳ ವಸ್ತುಗಳಾಗಿವೆ. ಇವುಗಳನ್ನು ಸುವಾಸಿಕಗಳ ತಯಾರಿಕೆಯಲ್ಲಿ ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮಕ್ಕಳೇ, ನೀವು ಸೆಂಟನ್ನು ಉಪಯೋಗಿಸ್ತೀರಲ್ವಾ? ಅದಕ್ಕೆ ನಾವು ಸುವಾಸಿಕಗಳು ಎಂದು ಕರೆಯುತ್ತೇವೆ. ಈ ಸುವಾಸಿಕಗಳಿಗೆ ಪರಿಮಳಕ್ಕೆ ಕಾರಣವೇನು? ಅಲ್ಲಿ ಬಳಸಿರುವಂತಹ ಎಸ್ಟರ್ಗಳೇ ಕಾರಣ. ಹಾಗೆ ಆಹಾರದ ಸ್ವಾದವನ್ನು ಹೆಚ್ಚಿಸಲಿಕ್ಕೂ ಸಹ ನಾವು ಎಸ್ಟರ್ಗಳನ್ನು ಬಳಸುತ್ತೇವೆ. ಎಸೆನ್ಸ್ ಎಂದು ಕರೆಯುತ್ತೇವೆ. ಈ ಒಂದು ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ನೀವು ಬರೆಯುವುದನ್ನು ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ. ಪ್ರತ್ಯಾಮ್ಲೀಯವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ. ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಎನ್ನುತ್ತಾರೆ. ಮಕ್ಕಳೇ, ಎಥನೋಯಿಕ್ ಆಮ್ಲದ ಮತ್ತೊಂದು ರಾಸಾಯನಿಕ ಗುಣ ತಿಳಿಯೋಣ. ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಎಥನೋಯಿಕ್ ಆಮ್ಲವು ಪ್ರತ್ಯಾಮ್ಲವಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಎಥನೋಯೇಟ್ ಎಂಬ ಲವಣ ಉಂಟು ಮಾಡೋದರೊಂದಿಗೆ ನೀರನ್ನು ಉಂಟು ಮಾಡುತ್ತದೆ. ಇಲ್ಲಿ ಸಮೀಕರಣದಲ್ಲಿ ಗಮನಿಸಿ, ಪ್ರತ್ಯಾಮ್ಲ ಯಾವುದು? NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಎಥನೋಯಿಕ್ ಆಮ್ಲದ ಸೂತ್ರ ನಿಮಗೆ ಗೊತ್ತಿದೆ ಅಲ್ವಾ? CH3COOH. ಎಥನೋಯಿಕ್ ಆಮ್ಲ ಪ್ರತ್ಯಾಮ್ಲವಾದ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಏನು ಕೊಟ್ಟಿದೆ? ಸೋಡಿಯಂ ಅಸಿಟೇಟ್. ನೋಡಿ, ಇಲ್ಲಿ H ಬದಲಾಗಿ ಏನು ಬಂದಿದೆ? ಇಲ್ಲಿ Na ಬಂದಿದೆ. ಸೋಡಿಯಂ ಅಸಿಟೇಟ್ ಎಂಬ ಲವಣ ಹಾಗೂ H2 ಅಂದರೆ ನೀರು ಉಂಟಾಗಿದೆ. ಸೋಡಿಯಂ ಅಸಿಟೇಟ್ ಲವಣವನ್ನು ಗಮನಿಸಿ. ಈ ಸಮೀಕರಣವನ್ನು ಬರೆದಿಟ್ಟುಕೊಳ್ಳಿ. ಹಾಗೆಯೇ ಎಥನೋಯಿಕ್ ಆಮ್ಲದ 3ನೇ ರಾಸಾಯನಿಕ ಗುಣದ ಬಗ್ಗೆ ತಿಳಿಯೋಣ. ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತನೆ. ಎಥನೋಯಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇಲ್ಲಿ ಉತ್ಪತ್ತಿಯಾದಂತಹ ಲವಣವನ್ನು
ಸೋಡಿಯಂ ಅಸಿಟೇಟ್ ಎಂದು ಕರೆಯುತ್ತೇವೆ. ಇಲ್ಲಿ ಕಾರ್ಬೋನೇಟ್ನೊಂದಿಗೆ ವರ್ತನೆ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತನೆಯನ್ನು ಗಮನಿಸಿ. ಅಸೆಟಿಕ್ ಆಮ್ಲ ಪ್ಲಸ್ ಸೋಡಿಯಂ ಕಾರ್ಬೋನೇಟನ್ನು ಬರೆದುಕೊಳ್ಳಿ. Na2CO3 ಅಂದರೆ ಸೋಡಿಯಂ ಕಾರ್ಬೋನೇಟ್. ರಾಸಾಯನಿಕವಾಗಿ ವರ್ತಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಲವಣ ಸೋಡಿಯಂ ಅಸಿಟೇಟ್, ನೀರು, ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಹಾಗೆಯೇ ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗಲೂ ಸಹ ಯಾವ ಲವಣ? ಸೋಡಿಯಂ ಅಸಿಟೇಟ್ ಲವಣದೊಂದಿಗೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಇಲ್ಲಿ ನಾವು ಸಮೀಕರಣವನ್ನು ಸರಿದೂಗಿಸಿದ್ದೇವೆ. ಇಲ್ಲಿ ಸರಿಯಾಗಿದೆ. ನೋಡಿದ್ರಲ್ವ ಮಕ್ಕಳೇ? ಎಥನೋಯಿಕ್ ಆಮ್ಲದ ರಾಸಾಯನಿಕ ಗುಣ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಯಾವ ಲವಣ ಉಂಟಾಗುತ್ತದೆ? ಸೋಡಿಯಂ ಅಸಿಟೇಟ್ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಈ ಸಮೀಕರಣಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಾವು ಸಾಬೂನುಗಳು ಮತ್ತು ಮಾರ್ಜಕಗಳ ಬಗ್ಗೆ ತಿಳಿಯೋಣ. ಸಾಬೂನು ತಯಾರಿಕೆ ಬಗ್ಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಚಟುವಟಿಕೆಯನ್ನು ಗಮನಿಸಿ. 4.10 ಸಾಬೂನು ತಯಾರಿಕೆಗೆ ಬೇಕಾಗುವಂತಹ ವಸ್ತುಗಳು 2 ಪ್ರಮಾಣಗಳಲ್ಲಿ ಸುಮಾರು 10 ಮಿಲಿಲೀಟರ್ನಷ್ಟು ನೀರನ್ನು ತೆಗೆದುಕೊಳ್ಳಬೇಕು. 2 ಪ್ರಮಾಣಗಳಿಗೂ ಒಂದೊಂದು ಹನಿ ಅಡುಗೆ ಎಣ್ಣೆಯನ್ನು ಸೇರಿಸಿ ಪ್ರಮಾಣಗಳನ್ನು ಎ ಮತ್ತು ಬಿ ಎಂದು ಗುರುತಿಸಬೇಕು. ಪ್ರಮಾಣ ಬಿಗೆ ಕೆಲವು ಹನಿ ಸಾಬೂನಿನ ದ್ರಾವಣವನ್ನು ಸೇರಿಸಬೇಕು. ಎರಡೂ ಪ್ರಮಾಣಗಳನ್ನು ಒಂದೇ ಕಾಲಾವಧಿಯವರೆಗೆ ಜೋರಾಗಿ ಕಲಕಬೇಕು. ನಂತರ 2 ಪ್ರಮಾಣಗಳ ಕಲಕುವಿಕೆಯನ್ನು ನಿಲ್ಲಿಸಿದ ತಕ್ಷಣವೇ ಎಣ್ಣೆ ಮತ್ತು ನೀರು ಬೇರೆ ಬೇರೆ ಪದರುಗಳಾಗಿ ಬರುವುದನ್ನು ನೀವು ವೀಕ್ಷಿಸುತ್ತೀರಾ? ಪ್ರಮಾಣಗಳು ಅಲುಗಾಡದಂತೆ ಸ್ವಲ್ಪ ಕಾಲ ಹಾಗೆಯನ್ನು ಬಿಟ್ಟಾಗ ಎಣ್ಣೆಯ ಪದರವೇನಾದರೂ ಪ್ರತ್ಯೇಕಗೊಳ್ಳುತ್ತದೆಯೇ? ಯಾವ ಪ್ರಮಾಣದಲ್ಲಿ ಈ ಪ್ರಕ್ರಿಯೆ ಮೊದಲು ಕಂಡುಬಂದಿತು ಎಂಬುದನ್ನು ಗಮನಿಸಿ. ಬಿ ಪ್ರಮಾಣದಲ್ಲಿ ನಾವು ಸಾಬೂನಿನ ದ್ರಾವಣವನ್ನು ಸೇರಿಸಿದ್ದೇವಲ್ಲವೇ? ನೋಡಿ, ಸಾಬೂನಿನಲ್ಲಿರುವಂತಹ ಸಾಬೂನಿನ ಕಣಗಳು ಎಣ್ಣೆಯ ಜಿಡ್ಡಿನ ಕಣಗಳ ಸುತ್ತುವರಿಯುತ್ತವೆ. ಎ ಪ್ರಮಾಣದಲ್ಲಿ ನಾವು ಎಣ್ಣೆ ಮತ್ತು ನೀರನ್ನು ಮಾತ್ರ ತೆಗೆದುಕೊಂಡಿರುತ್ತೇವೆ. ಅಲ್ಲಿ ಎಣ್ಣೆಯ ಪದರ ಕಂಡುಬರುತ್ತದೆ. ಬಿ ಪ್ರಮಾಣದಲ್ಲಿ ತೈಲದ ಹನಿಗಳ ಸುತ್ತ ಈ ಥರ ಸಾಬೂನಿನ ಕಣಗಳು ಉಂಟಾಗುವುದಕ್ಕೆ ನಾವು ಮಿಸಲ್ಗಳು ಎಂದು ಕರೆಯುತ್ತೇವೆ. ಈ ರೀತಿ ಮಿಸಲ್ಗಳು ಉಂಟಾಗುವುದರಿಂದ ಜಿಡ್ಡು ಅಥವಾ ಕೊಳೆ ಸುಲಭವಾಗಿ ತೆಗೆಯಬಹುದು. ಈ ಚಟುವಟಿಕೆಯು ಸ್ವಚ್ಛತಾ ಕ್ರಿಯೆಯಲ್ಲಿ ಸಾಬೂನಿನ ಪಾತ್ರದ ಪ್ರಾತ್ಯಕ್ಷಿಕೆಯನ್ನು ನೀಡುತ್ತದೆ. ಅಂದರೆ ಸಾಬೂನು ಸ್ವಚ್ಛತಾ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತು ನಿಮಗೆ ತಿಳಿದಿರುವಂತೆ ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಅಲ್ಲವೇ? ಹಾಗಾಗಿ ನೀರು ಮತ್ತು ಎಣ್ಣೆಯ ಪದರ ಬೇರೆ ಇರುತ್ತದೆ. ಮಕ್ಕಳೇ, ಮೊದಲಿಗೆ ನಾವು ಸಾಬೂನು ಎಂದರೇನು ತಿಳಿಯೋಣ. ನಿಮ್ಮ ಮನೆಗಳಲ್ಲಿ ಬಗೆ ಬಗೆಯ ಸಾಬೂನುಗಳನ್ನು ಸ್ನಾನಕ್ಕಾಗಿ ಬಳಸುತ್ತೀರಲ್ಲವೇ? ಹಾಗಾದರೆ ಸಾಬೂನು ಎಂದರೇನು? ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಸಾಬೂನು ಎಂದು ಕರೆಯುತ್ತೇವೆ. ನೋಡಿದ್ರಲ್ವ ಮಕ್ಕಳೇ? ಹಾಗಾದರೆ ನಾವು ಬಳಸುವಂತಹ ಸಾಬೂನಿನಲ್ಲಿ ಯಾವ ಲವಣಗಳಿವೆ? ಸೋಡಿಯಂ ಲವಣ ಅಥವಾ ಪೊಟ್ಯಾಷಿಯಂ ಲವಣಗಳಿವೆ.
ಹಾಗಾದರೆ ಸಾಬೂನಿಗೆ ಉದಾಹರಣೆ ಯಾವುದು? ಸೋಡಿಯಂ ಪಾಮಿಟೇಟ್, ಸೋಡಿಯಂ ಸ್ಪಿಯರೇಟ್. ಇಲ್ಲಿ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಲವಣ ಅಂತ ಹೇಳಿದ್ವಲ್ವಾ. ಉದಾಹರಣೆ, ಪಾಮಿಟಿಕ್ ಆಮ್ಲವನ್ನು, ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ಬಳಸಿ ತಯಾರಿಸಿದ ಸಾಬೂನು ಏನಾಗಿರುತ್ತದೆ? ಸೋಡಿಯಂ ಪಾಮಿಟೇಟ್ ಆಗಿರುತ್ತದೆ. ಸ್ಪಿಯರಿಕ್ ಆಮ್ಲ ಎಂಬ ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ಬಳಸಿದಾಗ ಆಗ ಬರುವಂಥ ಸಾಬೂನಿನ ಹೆಸರು ಸೋಡಿಯಂ ಸ್ಪಿಯರೇಟ್. ನೀವು ಈ ಸಾಬೂನಿನ ಕವರನ್ನು ತೆಗೆದು ಅದರಲ್ಲಿ ನೀವು ಬರೆದಿರುವಂಥ ಅದನ್ನು ಗಮನಿಸಿದಾಗ ಅಲ್ಲಿ ಹೆಸರನ್ನು ನೀವು, ಸಾಬೂನಿನ ಹೆಸರುಗಳು, ಅಲ್ಲಿ ಬಳಸಿರುವಂತಹ ಕೊಬ್ಬಿನ ಆಮ್ಲಗಳ ಬಗ್ಗೆ ತಿಳಿಯಬಹುದು ಮಕ್ಕಳೇ. ನಿಮ್ಮ ಮನೆಗಳಲ್ಲಿ ಸಾಬೂನು ತಂದಾಗ ಅದನ್ನು ಗಮನಿಸಿ. ಸಾಬೂನಿನ ಮುಖ್ಯವಾಗಿ ಇಲ್ಲಿ 2 ಭಾಗಗಳನ್ನು ಹೊಂದಿರ್ತದೆ. ಸಾಬೂನಿನ ಅಣುಗಳಲ್ಲಿ ಅಯಾನಿಕ್ ತುದಿ, ಇದು ನೀರಿನೊಂದಿಗೆ ಜಲಾಕರ್ಷಕ ತುದಿಯಾಗಿದೆ. ಜಲಾಕರ್ಷಕ ಅಂದರೆ ನೀರು. ಸಾಬೂನಿನಲ್ಲಿ ಒಂದು ಭಾಗ ನೀರನ್ನು ಆಕರ್ಷಿಸುತ್ತದೆ. ಹೈಡ್ರೋಕಾರ್ಬನ್ ತುದಿ, ಈಗ ಅಯಾನಿಕ್ ತುದಿ ಮತ್ತು ಹೈಡ್ರೋಕಾರ್ಬನ್ ತುದಿ ಎಂಬ 2 ಭಾಗಗಳಿರುತ್ತವೆ. ಇಲ್ಲಿ ಗಮನಿಸಿ ಮಕ್ಕಳ ಚಿತ್ರದಲ್ಲಿ ಈ ದುಂಡಾಕಾರದಲ್ಲಿರುವ Na+ ಅಂತಿದೆಯಲ್ವಾ, ಇದು ಅಯಾನಿಕ್ ತುದಿ. ಉದ್ದವಾಗಿ ಬಾಲದಂಥ ರಚನೆ ಇದೆಯಲ್ವಾ, ಇದು ಹೈಡ್ರೋಕಾರ್ಬನ್ ತುದಿ. ಅಯಾನಿಕ್ ತುದಿ ಏನು? ಜಲ ಆಕರ್ಷಕ ತುದಿ, ಅಂದರೆ ನೀರನ್ನು ಆಕರ್ಷಿಸುತ್ತದೆ, ನೀರಿನೊಂದಿಗೆ ವರ್ತಿಸುತ್ತದೆ. ಉದ್ದವಾಗಿರುವಂತಹ ಈ ಹೈಡ್ರೋಕಾರ್ಬನ್ ತುದಿ ಏನು? ಯಾವುದರೊಂದಿಗೆ ಅಂಟಿಕೊಂಡಿದೆ? ಇಲ್ಲಿ ಜಿಡ್ಡು ಅಥವಾ ಎಣ್ಣೆಯೊಂದಿಗೆ ಅಂಟಿಕೊಂಡಿದೆ. ಅಂದರೆ ಇದು ನೀರಿನೊಂದಿಗೆ ಆಕರ್ಷಿಸುವುದಿಲ್ಲ, ಜಲ ವಿಕರ್ಷಕದಂತೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಜಿಡ್ಡನ್ನು ಸುತ್ತುವರಿದಾಗ ನೋಡಿ, ಇಲ್ಲಿ ಸಾಬೂನಿನ ಅಣುಗಳಲ್ಲಿ ಅಯಾನಿಕ್ ಭಾಗ ನೀರಿಗೆ ಅಂಟಿಕೊಂಡರೆ ಹೈಡ್ರೋಕಾರ್ಬನ್ ತುದಿ ತೈಲದ ಜಿಡ್ಡಿಗೆ ಅಂಟಿಕೊಳ್ಳುತ್ತದೆ. ಹೀಗೆ ಸಾಬೂನಿನ ಅಣುಗಳು ವೃತ್ತಾಕಾರದಲ್ಲಿ ಸುತ್ತುವರಿಯುತ್ತವೆ. ಇದಕ್ಕೆ ನಾವು ಮಿಸಲ್ಗಳೆಂದು ಕರೆಯುತ್ತೇವೆ. ಈ ರೀತಿ ಮಿಸಲ್ಗಳು ಉಂಟಾಗುತ್ತವೆ. ಇದು ನೀರಿನಲ್ಲಿ ಎಮಲ್ಷನ್ನನ್ನು ಉಂಟಾಗಿ ಕೊಳೆಯು, ಬಟ್ಟೆಯಲ್ಲಿರುವಂತಹ ಕೊಳೆಯು ಸ್ವಚ್ಛವಾಗುತ್ತದೆ. ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಒತ್ತಡವನ್ನುಂಟು ಮಾಡುತ್ತದೆ. ಮಕ್ಕಳೇ, ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ ಎಂಬುದನ್ನು ಈ ಒಂದು ಚಿತ್ರದ ಸಹಾಯದಿಂದ ತಿಳಿಯೋಣ. ನೋಡಿ, ಇಲ್ಲಿ ನೀಲಿ ಬಣ್ಣದ ಕಾಣ್ತಿದೆಯಲ್ವಾ, ಇದೇ ಜಿಡ್ಡು ಅಥವಾ ಕೊಳೆ. ಇಲ್ಲಿ ನೋಡಿ ಕಣಗಳು. ನಾವು ಸಾಬೂನನ್ನು ಹಚ್ಚಿದಾಗ, ಉದಾಹರಣೆ, ನೀವು ಪ್ರತಿನಿತ್ಯ ಸ್ನಾನ ಮಾಡಿದಾಗ ನಿಮ್ಮ ಚರ್ಮದಲ್ಲಿರುವಂಥ ಕೊಳೆ ಹೇಗೆ ತೆಗೆಯುತ್ತದೆ ಸಾಬೂನು ಎಂಬುದನ್ನು ಇದರಿಂದ ತಿಳಿಯಬಹುದು. ನೋಡಿದಲ್ವ, ಇಲ್ಲಿ ಗ್ರೀಸ್ ಅಥವಾ ಕೊಳೆ. ಈ ಕೊಳೆಯನ್ನು, ಕಣಗಳನ್ನು ಸಾಬೂನಿನ ಕಣಗಳು ಸುತ್ತುವರೆದಿದ್ದಾವೆ. ಹಾಗೆ ನೋಡಿ, ಇಲ್ಲಿ ಗಮನಿಸಿ ಹೇಗೆ ಸಾಬೂನಿನ ಕಣಗಳು ಸುತ್ತುವರೆದಿದ್ದಾವೆ. ಇಂಥ ರಚನೆಗೆ ಅಂತ ಕರಿತೀವಿ ಮಿಸಲ್ ಎಂದು ಕರೆಯುತ್ತೇವೆ. ನಂತರ ನಾವು ಸೋಪಿನಿಂದ ಹಚ್ಚಿದಾಗ ನಂತರ ನೀರನ್ನು ಹಾಕಿ ತೊಳೆಯುತ್ತೇವೆ ಅಲ್ಲವೇ ಸಾಬೂನನ್ನು, ಚರ್ಮವನ್ನು. ಆ ನೀರಿನಿಂದ ತೊಳೆದಾಗ ಚರ್ಮದಲ್ಲಿರುವಂತಹ ಈ ಜಿಡ್ಡಿನ ಕಣಗಳು ಕಿತ್ತು ಬರುತ್ತದೆ, ಹೊರಗೆ ಹೋಗುತ್ತದೆ. ಹೀಗೆ ನಮ್ಮ ಚರ್ಮವು ಸ್ವಚ್ಛವಾಗುತ್ತದೆ. ಅಂದರೆ ಸಾಬೂನು ಹೇಗೆ ಸ್ವಚ್ಛಕಾರಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಈ ಚಿತ್ರದ ಸಹಾಯದಿಂದ ನಾವು ತಿಳಿಯಬಹುದು. ಜಲ ಆಕರ್ಷಕ ತುದಿ ಮತ್ತು ಅಯಾನಿಕ್ ತುದಿಯನ್ನು ಇಲ್ಲಿ ಗಮನಿಸಿ. ಕೊಳೆಗೆ ಯಾವ ಭಾಗ ಅಂಟಿಕೊಂಡಿದೆ? ಹೈಡ್ರೋಕಾರ್ಬನ್ ಭಾಗ. ನೀರಿಗೆ ಅಂಟಿಕೊಂಡಿರುವುದು ಅಯಾನಿಕ್ ಭಾಗ. ಮಿಸಲ್ನ ರಚನೆ ಹಾಗೂ ಸಾಬೂನಿನ ಸ್ವಚ್ಛಗೊಳಿಸುವಿಕೆ ಬಗ್ಗೆ ತಿಳಿಯುತ್ತಲ್ಲವೇ ಮಕ್ಕಳೇ? ಸಾಬೂನುಗಳು ಮೆದು ನೀರಿನೊಂದಿಗೆ ಮಾತ್ರ ಸರಾಗವಾಗಿ ಹೆಚ್ಚು ನೊರೆಯನ್ನು ಕೊಡುತ್ತದೆ. ಆದರೆ ಗಡಸು ನೀರಿನಲ್ಲಿ
ಚೆನ್ನಾಗಿ ಸ್ವಚ್ಛಗೊಳಿಸುವುದಿಲ್ಲ. ವಿದ್ಯಾರ್ಥಿಗಳೇ, ಈಗ ನಾವು ಮಾರ್ಜಕಗಳ ಬಗ್ಗೆ ತಿಳಿಯೋಣ. ಮಾರ್ಜಕಗಳು ಸಹ ಕಾರ್ಬನ್ ಸಂಯುಕ್ತಗಳಾಗಿವೆ. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳ ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಗೆ ನಾವು ಮಾರ್ಜಕಗಳು ಎನ್ನುತ್ತೇವೆ. ಸಾಬೂನುಗಳಲ್ಲಿ ಕೊಬ್ಬಿನ ಆಮ್ಲಗಳಿರುತ್ತವೆ, ಆದರೆ ಮಾರ್ಜಕಗಳಲ್ಲಿ ಹೈಡ್ರೋಕಾರ್ಬನ್ನ ಉದ್ದ ಸರಪಳಿ ರಚನೆಯನ್ನು ಹೊಂದಿರುತ್ತವೆ. ಮಾರ್ಜಕಗಳಿಗೆ ಉದಾಹರಣೆ ಆಲ್ಕೈಲ್, ಬೆಂಜೀನ್, ಸಲ್ಫೋನಿಕ್ ಆಮ್ಲ. ನಿಮ್ಮ ಮನೆಗಳಲ್ಲಿ ನೀವು ಬಗೆ ಬಗೆಯ ಮಾರ್ಜಕಗಳನ್ನು ಬಳಸುತ್ತೀರಲ್ಲವೇ? ಅವುಗಳ ಮೇಲಿನ ಕವರ್ ಅಥವಾ ಹಾಳೆಗಳನ್ನು ನೀವು ಗಮನಿಸಿ. ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಸಹ ಚೆನ್ನಾಗಿ ಸ್ವಚ್ಛಗೊಳಿಸುತ್ತವೆ. ಸಾಬೂನುಗಳು ಮೆದು ನೀರಿನಲ್ಲಿ ಮಾತ್ರ ಚೆನ್ನಾಗಿ ಸ್ವಚ್ಛಗೊಳಿಸುತ್ತವೆ. ಆದರೆ ಮಾರ್ಜಕಗಳ ಒಂದು ಪ್ರಮುಖ ಗುಣ ಏನೆಂದರೆ ಗಡಸು ನೀರಿನಲ್ಲಿಯೂ ಸಹ ನಮಗೆ ಚೆನ್ನಾಗಿ ಸ್ವಚ್ಛಗೊಳಿಸುತ್ತವೆ. ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪುಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಮಾರ್ಜಕದ ಕ್ರಿಯೆಯು ಯಾವುದೇ ಒತ್ತಡವನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಇಲ್ಲಿ ಗಡಸು ನೀರಿನಲ್ಲಿಯೂ ಸಹ ನೊರೆ ಹೆಚ್ಚು ಬಂದು ಬೇಗನೆ ಸ್ವಚ್ಛಗೊಳ್ಳುತ್ತವೆ. ಆದರೆ ಸಾಬೂನುಗಳು ಗಡಸು ನೀರಿನೊಂದಿಗೆ ಒತ್ತಡವನ್ನು ಉಂಟು ಮಾಡುವುದರಿಂದ ನೊರೆ ಉಂಟಾಗುವುದಿಲ್ಲ. ಸಾಬೂನುಗಳು ಯಾವುದೇ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ, ಪರಿಸರ ಸ್ನೇಹಿಯಾಗಿವೆ. ಆದರೆ ಮಾರ್ಜಕಗಳು ನೀರು ಮತ್ತು ಮಣ್ಣನ್ನು ಕಲುಷಿತಗೊಳಿಸುತ್ತವೆ.